ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಂದರೆ, ನಾನು ಇವತ್ತು ಒಂದು ಚಿಕ್ಕದಾಗಿ ನಮ್ಮ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ ಮಾಡಿದ್ದೀವಿ. ಏನಪ್ಪ ಅದು ಅಂದರೆ, ಅದು ಬಂದುಬಿಟ್ಟು ನಾನು 100 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಒಂದು ಚಿಕ್ಕದಾಗಿ ನಮ್ಮ ಮನೇಲಿ ಬೇಡ ಅಂದ್ಕೊಂಡ್ರು ಕೂಡ ನಮ್ಮ ಹಸ್ಬೆಂಡು ಇರಲಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿರೋ ಮಕ್ಕಳನ್ನ ಸ್ವಲ್ಪ ಜನನ ಕರೆಸ್ಕೊಂಡು ಸುಮ್ಮನೆ ಚಿಕ್ಕದಾಗಿ ಒಂದು ಪಾರ್ಟಿನ ಮಾಡ್ಕೊಂಡ್ವಿ. ಸೊ ಅದಕ್ಕೆ ಕಾರಣ ನೀವುಗಳು. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇವತ್ತು 100 ಸಬ್ಸ್ಕ್ರೈಬರ್ನ ಸಾಧಿಸಿದ್ದೀನಿ ಅಂದರೆ ಅದು ನಿಮ್ಮ ಸಪೋರ್ಟಿಂದ ಮಾತ್ರನೇ. ಸೊ ನನ್ನ ಫ್ಯಾಮಿಲಿ ಫುಲ್ ಸಪೋರ್ಟಿಂದ ನಾನಿವತ್ತು 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಈಗ ನೀವೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರೋ, ಸೊ ನೀವೆಲ್ಲರೂ ಕೂಡ ನನಗೆ ಯೂಟ್ಯೂಬ್ ಫ್ಯಾಮಿಲಿ. ಸೊ ನೀವೆಲ್ಲ ನನ್ನ ಫ್ಯಾಮಿಲಿಯವರೇ. ಸೊ ಹಾಗಾಗಿ ನಾನು ಏನು ಹೇಳೋದು ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈ ವಿಡಿಯೋದಲ್ಲಿ ನಮ್ಮ ಹಸ್ಬೆಂಡ್ ಆಗಿರ್ಬೋದು ನಾನು ಫುಲ್ ಸಪೋರ್ಟಿವ್ ಆಗಿ ನಿಂತು ನೀನು ಮಾಡೋ ಆಗಿದ್ದರೆ ನೀನು ಮಾಡು, ನಿನ್ನ ಟೈಮಲ್ಲಿ ಫ್ರೀ ಇದ್ದರೆ ನೀನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋ ಅಂತ ಹೇಳಿದ್ರು. ಸೊ ನಾನು ಮನೇಲೇ ಖಾಲಿಯಾಗಿರೋ ಗೃಹಿಣಿ ಅಲ್ಲ. ಯಾಕೆ ಅಂದರೆ, ಸೊ ನಾನು ಮಾರ್ನಿಂಗು ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು 8:30 ಟು ನಾನು 1:30 1 o'clock ಆ ಥರ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದು, ಸೊ ಮಕ್ಕಳು ಬರೋಷ್ಟರಲ್ಲಿ ನಾನು ವೀಡಿಯೋಗಳನ್ನ ಫಿನಿಷ್ ಮಾಡ್ಕೋಬೇಕು. ಯಾಕೆ ಅಂದರೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಮಕ್ಕಳು ಮನೇಲಿ ಇಲ್ಲದೇ ಇರೋ ಸಮಯ ನೋಡಿಕೊಂಡೇ ನಾನು ನಿಮಗೆ ವೀಡಿಯೋಗಳನ್ನ ಮಾಡಬೇಕಾಗತ್ತೆ. ನಾನು ಫ್ರೀಯಾಗಿ ಮನೇಲಿದ್ದು ವೀಡಿಯೋಗಳನ್ನ ಮಾಡ್ಕೊಳ್ಳೋ ಅಷ್ಟು ಫ್ರೀಯಾಗಿ ಇಲ್ಲ. ಹಾಗಾಗಿ ನಾನು ವೀಡಿಯೋಗಳಲ್ಲಿ ನಿಮಗೇನಾದರೂ ಮಿಸ್ಟೇಕ್ಸ್ ಆಗಿದ್ದರೆ, ಯಾವುದಾದ್ರೂ ಮಿಸ್ಟೇಕ್ ಆಗಿದ್ದರೆ ವೀಡಿಯೋಗಳಲ್ಲಿ ನೀವು ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ, ಈ ಪ್ರಾಬ್ಲಮ್ ಇದೆ ಇದಿದೆ, ಸೊ ನೀವು ವಿಡಿಯೋ ಈ ಥರ ನಮಗೆ ಸರಿಯಾಗಿ ತೋರಿಸ್ತಾ ಇಲ್ಲ, ಅಥವಾ ಏನಾದರೂ ಡೌಟ್ ಇದ್ದರೆ, ಈ ಥರ ಏನಾದರೂ ಮಾಡಬೇಕು ಅಂದರೆ ನೀವು ಯಾವುದಾದ್ರೂ ಕುಕ್ಕಿಂಗ್ ಆಗಲಿ, ಯಾವುದೇ ಥರ ಪೂಜಾ ವಿಧಾನಗಳಾಗಿರ್ಬೋದು, ಯಾವುದಾದ್ರೂ ಸಂಸ್ಕೃತಿ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ಆದರೂ ನೀವು ಆಸಕ್ತಿ ಇದ್ದರೆ ನೀವು ಅದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ತಪ್ಪದೆ ನಾನು ಆ ವಿಡಿಯೋ ಮಾಡ್ತೀನಿ. ಅದು ನೀವು ಮಾಡಿರೋ ಕಾಮೆಂಟು ಕೂಡ ನಾನು ರಿಪ್ಲೈ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಈ ಸಕ್ಸಸ್ಫುಲ್ಲಿಂದ ನೀವೆಲ್ಲರಿದ್ದೀರಾ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಾಕೋಣ ಅಂತ. ಸೊ ಇವತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ನಂಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಎಲ್ಲರೂ ಎಸ್ಪೆಷಲಿ ನಮ್ಮ ಹಸ್ಬೆಂಡು ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ, ಎಲ್ಲೂ ಹೋಗಲ್ಲ ಬರಲ್ಲ, ಡ್ಯೂಟಿ ಆಯಿತು ಮನೆ ಆಯಿತು ಆ ಥರ ಇರೋರು. ಹಾಗೆ ಸೊ ಆಗಿದ್ದರೂ ಇವಾಗ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ಎಲ್ಲ ಕಡೆಯೂ ಅವ್ರ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಇವತ್ತು ಎಲ್ಲರಿಗೂ ಹೇಳಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಒಂದು ಲೈಕ್ ಮಾಡಿಸ್ತಾರೆ. ಹಾಗೆ ನಾನು ವರ್ಕ್ ಮಾಡೋ ಕಡೆ ಕೂಡ ಒಬ್ಬರು ಅಕ್ಕ ಇದ್ದಾರೆ. ಅವರು ಕೂಡ ಏನಂದರೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿ 1 ವಾರ ಆಗಿತ್ತು. 1 ವಾರ ಆದಮೇಲೆ ನಾನು ಹೇಳಲಾ ಬೇಡವಾ ಅಂದ್ಕೊಂಡು ನಾನು ಹೇಳಿದೆ, ಈ ಥರ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಕ್ಕ ಅಂತ. ಸೊ ಅವರು ಕೂಡ ಫಸ್ಟ್ ಹೇಳಿದ್ದು, ಕಂಗ್ರ್ಯಾಚುಲೇಷನ್ಸ್, ನೀನು ಮಾಡಿದೀಯ ಅಂತ ನನಗೆ ಯಾಕೆ ಇಷ್ಟು ದಿನ ಹೇಳಿಲ್ಲ, ನನಗೆ ಅಪ್ರಿಷಿಯೇಟ್ ಮಾಡಿ ಫಸ್ಟು ವಿಶ್ ಮಾಡಿ, ಆಯಿತು ನೀನು ಮಾಡಿದ್ದು ಒಳ್ಳೆ ಕೆಲಸ, ನಿನಗೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ. ನನ್ನ ಫ್ಯಾಮಿಲಿಯಲ್ಲಿರೋ ನಮ್ಮ ಮನೇಲಿರೋ 4 ಜನ ಫೋನಲ್ಲೂ ಕೂಡ ನಾನು ನಿನಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ತೀನಿ. ಆ್ಯಂಡ್ ನನ್ನ ಫ್ಯಾಮಿಲಿಯಲ್ಲೂ ಕೂಡ ನಿನಗೆ ಮಾಡಿಕೊಡ್ತೀನಿ. ಎಲ್ಲ ಫ್ರೆಂಡ್ಸು ರಿಲೇಷನ್ಸು ಎಲ್ಲರ ಕೈಯಲ್ಲೂ ಮಾಡಿಸ್ತೀನಿ. ಯಾರು ಏನೇ ಅಂದ್ಕೊಳ್ಳಿ, ಏನೇ ಬಿಡಲಿ, ಬ್ಯಾಡ್ ಕಮೆಂಟ್ಸ್ ಬರಲಿ, ಗುಡ್ ಕಮೆಂಟ್ಸ್ ಬರಲಿ, ನೀನು ಕಂಟಿನ್ಯೂಸಾಗಿ ಮಾಡ್ಕೊಂಡು ಹೋಗು ಅಂತ ನಂಗೆ ಧೈರ್ಯ ತುಂಬಿದ್ದು ಅವರು. ನಿಜ, ಅವ್ರು ಹೇಳಿದ ಮೇಲೆ ನನಗೆ ಮತ್ತಷ್ಟು ನನಗೆ ಏನಂದರೆ ಇನ್ನೂ ಮಾಡಬೇಕು, ಏನಾದರೂ ಬೇರೆ ಬೇರೆ ಥರ ಮಾಡಬೇಕು. ಅವ್ರು ಹೇಳಿದ್ದು ನನಗೆ ಅಷ್ಟು ಯೂಸ್ಫುಲ್ ಅನ್ನಿಸ್ತು ಅವ್ರ ಮಾತುಗಳು. ಅಂದರೆ ಈಗ ಯಾರಾದರೂ ಒಂದು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಬ್ಯಾಡಾಗಿ ಕಾಮೆಂಟ್ ಮಾಡೋದೇ ಜಾಸ್ತಿ ಇವಾಗಿನ ಸಮಾಜದಲ್ಲಿ. ಸೊ ಹಾಗೆ ನಮಗೆ ಎಂಕರೇಜ್ ಮಾಡೋರು ತುಂಬ ಕಮ್ಮಿ. ಸೊ ನನ್ನ ಫ್ಯಾಮಿಲಿಯಲ್ಲಿ ಆ ಥರ ಕೆಲವೊಂದು ಕಡೆ ನಡೆದಿದೆ, ಕೆಲವೊಂದು ಕಡೆ ಆ ಥರ ಎಂಕರೇಜ್ ಮಾಡಿದ್ದಾರೆ ಆ ಥರ. ಸೊ ನನಗೆ ತುಂಬ ಅಂದರೆ ತುಂಬ ಧೈರ್ಯ ಬಂತು ಅವ್ರ ಮಾತುಗಳು ಕೇಳಿ.
ಸೊ ಅವರು ಇವಾಗಲೂ ಯಾವುದಾದ್ರೂ ವೀಡಿಯೋಗಳಲ್ಲಿ ನನ್ನ ಮಿಸ್ಟೇಕ್ಸ್ ಇದ್ದರೆ ಈ ಥರ ಮಾಡ್ಕೊ, ಆ ಥರ ಮಾಡ್ಕೊ, ಇನ್ನು ಈ ಥರ ಎಲ್ಲ ವೀಡಿಯೋಸ್ ಹಾಕು, ಚೆನ್ನಾಗಿದಾಗುತ್ತೆ ಅಂತ ಹೇಳ್ತಾರೆ. ಅವ್ರು ನಂಗೆ ಗೈಡ್ ಕೂಡ ಮಾಡ್ತಾರೆ. ಸೊ ಅದೇ ಥರ ನನ್ನ ಹಸ್ಬೆಂಡ್ ಕೂಡ ಎಲ್ಲ ರೀತಿಯೂ ಇನ್ನು ಆ ಥರ ಇರಬೇಕು ವಿಡಿಯೋ, ಈ ಥರ ಇರಬೇಕು ಅಂತ ಅವರು ಕೂಡ ಗೈಡ್ ಮಾಡ್ತಾರೆ ನನಗೆ. ಸೊ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಹಸ್ಬೆಂಡ್ ಅಕ್ಕನ ಮಕ್ಕಳು, ನನ್ನ ಅಕ್ಕಂದಿರು ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಅವ್ರ ಫ್ಯಾಮಿಲಿ, ರಿಲೇಷನ್ಸು, ಫ್ರೆಂಡ್ಸ್ ಸರ್ಕಲ್ಲು ಎಲ್ಲರಿಗೂ ತಿಳಿಸಿ ಅವ್ರ ಹತ್ರ ಎಲ್ಲ ಶೇರ್ ಮಾಡಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ 100,000 ಆಗಬೇಕು ಅಂದರೆ ಅದೆಲ್ಲ ನಿಮ್ಮ ಕೈಲೇ ಇರೋದು. ಸೊ ನೀವು ನಿಮ್ಮ ಫ್ಯಾಮಿಲಿ ಸರ್ಕಲ್ಲು, ಫ್ರೆಂಡ್ಸ್ ಸರ್ಕಲ್ಲು ಎಲ್ಲರ ಹತ್ರನೂ ನೀವು ಮಾಡಿಸಿದ್ರೆ ಖಂಡಿತವಾಗ್ಲೂ ಮಿಡಲ್ ಕ್ಲಾಸ್ ಒಂದು ಹೆಣ್ಮಗಳು ಒಂದು ಪೊಸಿಷನ್ಗಾದರೂ ಬರ್ಬೋದು, ಇಲ್ಲಾಂದರೆ ಡೌನ್ ಆದರೂ ಆಗ್ಬೋದು, ಇಲ್ಲಾಂದರೆ ಅಪ್ ಆದರೂ ಆಗ್ಬೋದು. ಸೊ ಈ ಸಪೋರ್ಟಿವ್ ಹೀಗೆ ಕಂಟಿನ್ಯೂ ಆಗಬೇಕು. ನಿಮ್ಮೆಲ್ಲರ ಆಶೀರ್ವಾದ ತಪ್ಪದೇ ನನಗಿರಬೇಕು. ಏನಂದರೆ ಸೊ ನಾನು ಒಂದು ಸೆಕೆಂಡ್ ಓಕೆ ಫ್ರೆಂಡ್ಸ್, ಓಕೆ ನಾನು ಏನಂದರೆ ನಾನು ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲ ಕಡೆ ಇದು ಮಾಡಿದ್ರು ಕೂಡ ಎಲ್ಲರೂ ಏನಂದರೆ ಏನೋ ಕೆಲವು ಜನ ಸುಮ್ಮನೆ ಸ್ವಲ್ಪ ಹೊಟ್ಟೆ ಕಿಚ್ಚು ಜಾಸ್ತಿ, ಕೆಲವು ಜನಕ್ಕೆ ಹೊಟ್ಟೆ ಕಿಚ್ಚು ಜಾಸ್ತಿ, ಕೆಲವು ಜನ ಏನೋ ಬಿಡು ಏನೋ ಮಾಡ್ತಾರೆ. ಸೊ ಇವ್ರಿಗೆ ನಾವೇನಕ್ಕೆ ಮಾಡಬೇಕು ಅನ್ನೋದು ಒಂದು ಕೆಲವು ಜನ ಇರುತ್ತೆ. ಸೊ ನಮಗೆ 10 ಜನದಲ್ಲಿ ನಮಗೆ ಒಬ್ಬರು ಮನಸ್ಸಲ್ಲಿ ನೆಗೆಟಿವ್ ಇರುತ್ತೆ, ಒಬ್ಬರು ಮನಸ್ಸಲ್ಲಿ ಪಾಸಿಟಿವ್ ಇರುತ್ತೆ. ಕೆಲವು ಜನಕ್ಕೆ ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ. ನಾನು ಹೇಳಿದಾಗೆ ಆಗಲೇ ಅಕ್ಕ ಅಂತ ಹೇಳಿದ್ನಲ್ಲ, ಸೊ ಅವರು ನಂಗೊಂದು ಮಾತು ಹೇಳಿದ್ರು. ಏನಂದರೆ ಅವ್ರು ಹೇಳಿದ್ದಕ್ಕೆ, ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಿದೆ. ಅವರು ಸೊ ಏನಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದೀಯಾ ಅಂತ ಕೇಳಿದ್ರು. ಸೊ ನಾನಿದ್ದು ಹೇಳಿದೆ ಅವ್ರಿಗೆ, ನೀವು ಇಷ್ಟೊಂದು ನಮಗೆ ಎಂಕರೇಜ್ ಮಾಡಿದ್ದಕ್ಕೆ ಸೊ ನಿಮಗೆ ಥ್ಯಾಂಕ್ ಯು ಹೇಳಬೇಕು ಅನಿಸ್ತು ಹೇಳಿದೆ. ಥ್ಯಾಂಕ್ ಯು ಎಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ನಾನೇನಾದರೂ ನಿಮಗೆ ಆಸ್ತಿ ಕೊಡ್ತಾ ಇದ್ದೀನಾ, ದುಡ್ಡು ಕೊಡ್ತಾ ಇದ್ದೀನಾ, ಇಲ್ಲ ನಿಮ್ಗೇನಾದರೂ ನಾನು ನನ್ನಿಂದ ಏನಾದರೂ ದಾನ ಧರ್ಮ ಮಾಡ್ತಾ ಇದ್ದೀನಾ? ಏನಿಲ್ವಲ್ಲ. ನಾನು ಮಾಡಿದ್ದು ನನ್ನ ಕೈಲಾಗಿದ್ದು ಸಹಾಯ ನಿನಗೆ ಏನಂದರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಷ್ಟೇ. ನಾನು ನಿನಗೇನು ಮಾಡಿಲ್ಲ, ನನ್ನ ಕೈಲಾಗಿದ್ದು ಮಾತ್ರನೇ ಮಾಡಿದ್ದೀನಿ, ಆಯಿತಾ? ಅದಕ್ಕೆ ನೀನು ಥ್ಯಾಂಕ್ ಯು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದು ಅವ್ರ ದೊಡ್ಡತನ. ಸೊ ಇನ್ನು ಕೆಲವು ಜನ ಅನ್ಕೋತಾರೆ ನಾವು ಯಾಕೆ ಮಾಡಬೇಕು ಅವ್ರಿಗೆ, ಸೊ ನಾವು ಯಾಕೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಬೇಕು, ಯಾಕೆ ಲೈಕ್ ಮಾಡಬೇಕು, ನಮ್ಮಿಂದ ಅವ್ರು ಬೆಳೀತಾರೆ ಹೊರತು ಅವರಿಂದ ನಾವು ಬೆಳೀತಾ ಇಲ್ಲ ಅನ್ನೋದು ಕೆಲವೊಬ್ರಿಗಿದೆ. ಅದು ನಾನು ಕಣ್ಣಲ್ಲಿ ಕೂಡ ನೋಡಿದ್ದೀನಿ, ಹಾಗೆ ಕೂಡ ಕೇಳಿಸ್ಕೊಂಡಿದ್ದೀನಿ. ಸೊ ನಾನು ಅದನ್ನೆಲ್ಲ ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡ್ತೀನಿ. ಸೊ ಅದನ್ನು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ. ಯಾಕೆ ಅಂದರೆ ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ರೆ ಯಾವುದೂ ಸಾಧಿಸೋಕ್ಕಾಗೋದಿಲ್ಲ. ಯಾರೇ ಆಗಲಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಬೆಳಿಬೇಕು ಅಂತ ಒಂದು ಸ್ಟೆಪ್ ಮೇಲೆ ಬಂದರೆ ಅದಕ್ಕೆ ಒಳ್ಳೆ ಮನಸ್ಸಿರೋರು ನಮ್ಮ ಕೈಲಾಗಿದ್ದನ್ನು ಸಹಾಯ ಮಾಡೋಣ. ನಾವು ದುಡ್ಡು ಆಸ್ತಿ ಏನೂ ಕೊಡ್ತಾ ಇಲ್ಲ, ಆಯಿತಾ? ನಮ್ಮ ಸುತ್ತಮುತ್ತ ಇರೋ ಹೆಣ್ಮಕ್ಳು ಯಾರೋ ಒಬ್ರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ನಮ್ಮ ಕೈಲಾಗಿದ್ದನ್ನು ಮಾಡೋಣ ಅನ್ನೋದು ಕೆಲವೊಬ್ರಿಗೆ ಇರುತ್ತೆ ಫ್ರೆಂಡ್ಸ್. ಇನ್ನು ಕೆಲವೊಬ್ರಿಗೆ ಆ ಥರ ಇರಲ್ಲ. ಯಾರಿಗೆಲ್ಲ ಒಳ್ಳೆ ಮನಸ್ಸಿಂದ ಈ ಥರ ನೀವು ಒಳ್ಳೇದು ಮಾಡಬೇಕು, ನಮ್ಮಿಂದ ಆಗಿದ್ದು ಸಹಾಯ ಮಾಡಬೇಕು ಅಂತ ನೀವೆಲ್ಲ ನಂಗೆ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳು. ಹಾಗೆ ಇನ್ನು ಎಲ್ಲ ಯಾರ್ಯಾರೆಲ್ಲ ಮಾಡಿಲ್ಲೋ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ನನ್ನ ಬೆಳೆಸಿ. ಯಾವತ್ತೂ ಮರೆಯಲ್ಲ. ವಿಶ್ವಾಸದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ಈ 1 ತಿಂಗಳಲ್ಲಿ ನಾನು 100 ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂದರೆ ಅದು ನಾಟ್ ಅಟ್ ಈಸಿ ಅಲ್ಲ ನನಗೆ. ಅದು ಆ್ಯಕ್ಚುಲಿ ಈಸಿನೇ ಅಲ್ಲ. ಅದು ನನಗೆ 1000 ಸಮ. ಅದು ಯಾಕೆಂದರೆ ಅದು ನಾನು ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು 100 ಆದರೂ ದಾಟ್ತೀನ ಅಂತ ಹೇಳಿ. ಸೊ 100 ಆಗಿದೆ ಅಂದರೆ ಅದಕ್ಕೆಲ್ಲ ಮೇನ್ ಕಾರಣ ನೀವುಗಳು ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್, ರಿಲೇಷನ್ಸ್ ಎಲ್ಲರೂ. ಸೊ ಇವರೆಲ್ಲ ನನಗೆ ಇವಾಗ ನೀವೆಲ್ಲರೂ ಕೂಡ ನನಗೆ ಈ ಯೂಟ್ಯೂಬ್ ಕುಟುಂಬ ಅನ್ನೋದೊಂದಿದೆ. ಸೊ ಈ ಕುಟುಂಬದಲ್ಲಿ ನೀವೆಲ್ಲ ನನ್ನ ಕುಟುಂಬದವರು ಆಗಿದ್ದೀರಾ ಈಗ. ಸೊ ನಿಮ್ಮ ಹತ್ರ ಕೂಡ ಏನಾದರೂ ವೀಡಿಯೋಸು ನೀವೇನಾದರೂ 4 ಜನಕ್ಕೆ ತಿಳಿಸ್ಬೇಕು ಅನ್ನೋ ಮೆಸೇಜ್ ಇದ್ದರೆ ಖಂಡಿತವಾಗ್ಲೂ ನನಗೆ ಹೇಳಿ, ಕಾಮೆಂಟ್ ಮಾಡಿ. ನಾನು ಅದನ್ನು ವಿಡಿಯೋ ಮಾಡ್ಕೊಂಡು ನಾನು ಖಂಡಿತವಾಗ್ಲೂ 4 ಜನಕ್ಕೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ.
ಸೊ ಏನಾದರೂ ನಿಮ್ಮ ಹತ್ರ ಆ ಟಾಪಿಕ್ ಇದ್ದರೆ ನಾನು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ, ನಾನು ಅದನ್ನು ತಿಳಿಸ್ತೀನಿ ಅಂತ ಹೇಳ್ತಾ, ಇವತ್ತು 100 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಈ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಮನೆಯಲ್ಲಿ. ನಾನು ಅದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮಗಿರಬೇಕು ಅಂತ ಭಾವಿಸ್ತಾ, ಥ್ಯಾಂಕ್ ಯು ಸೋ ಮಚ್.